ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಕಾರ್ ತಗೊಳ್ಳೋದು ಮನೆ ಕಟ್ಟೋದು ಅಂತಂದರೆ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ನಾನೇನು ಪ್ರಯತ್ನನೇ ಪಡಲಿಲ್ಲ ಹೇಳಬೇಕು ಅಂತಂದರೆ. ಅಪ್ಪಾಜಿ ಅಮ್ಮ ಅರೇಂಜ್ ಮಾಡಿದ್ದಾರೆ. ಅರೇಂಜ್ ಆಗೋದು, ಬಟ್ ಅಪ್ಪಾಜಿ ಅಮ್ಮ 5 lakh rupees ಒನ್ ಡೇನಲ್ಲಿ ಅರೇಂಜ್ ಮಾಡಿದ್ದಾರೆ. ಅದು ನನಗೆ ತುಂಬ ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಒನ್ ಡೇಗೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಅಮ್ಮ ಊರಿಗೆ. ಸಾಟರ್ಡೆ ಇವತ್ತು. ಶನಿವಾರ ಸ್ಕೂಲೆಲ್ಲ ಮುಗಿಸ್ಕೊಂಡು, ಮಕ್ಕಳು ಸ್ಕೂಲೆಲ್ಲ ಮುಗಿಸ್ಕೊಂಡು ಇವತ್ತು ಹೊರಡ್ತಾ ಇದ್ದೀವಿ. ಏನಪ್ಪ ವಿಶೇಷತೆ ಅಂದರೆ, ನಾಳೆ ಒಂದು ಸರ್ಪ್ರೈಸ್ ಇದೆ ನಿಮಗೂ ಕೂಡ. ಈಗ ಸದ್ಯಕ್ಕೆ ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ತಾನೇ ದಾವಣಗೆರೆ ಜಸ್ಟ್ ಬಿಟ್ವಿ. ಸಮಯ 5 ಗಂಟೆ ಆಗಿದೆ. ಬ್ಲಾಗ್ ಹೀಗೆ ಮುಂದುವರಿಯುತ್ತೆ. ಸಾಕ್ಷಿ ನೋಡ್ಬೋದು. ಸಾಕ್ಷಿ ಸೇ ಆಯ್. ಸಮು, ನಾನು ಚಿಕ್ಕಮ್ಮ ಬಂದಿದ್ರು ಊರಿಂದ. ಚಿಕ್ಕಮ್ಮ ಮನೆಯವರು ಹಾಗೆ ಮಕ್ಕಳು ಅಷ್ಟು ಹೋಗ್ತಾ ಇದ್ದೀವಿ. ಸೊ ಹೀಗೆ ನೋಡ್ತಾ ಇರಿ, ಬ್ಲಾಗ್ ಮುಂದುವರಿಯುತ್ತೆ. ಥ್ಯಾಂಕ್ ಯು. ನಾವು ದಾವಣಗೆರೆಯಿಂದ ಹೊರಟಾಗ ಆಲ್ಮೋಸ್ಟ್ ಸಂಜೆ 5 ಗಂಟೆ ಆಗಿತ್ತು. ಅಮ್ಮನ ಮನೆ ನಮ್ಮ ದಾವಣಗೆರೆಯಿಂದ 2:30 ಇಂದ 3 ಗಂಟೆಗಳ ಕಾಲ ಜರ್ನಿ ಆಗುತ್ತೆ. ನಾವು 5 ಗಂಟೆಗೆ ಬಿಟ್ಟಿದ್ದರಿಂದ 7:30 8 ಗಂಟೆ ಒಳಗೆ ಊರನ್ನ ತಲುಪ್ತೀವಿ. ಏನಪ್ಪ ಸರ್ಪ್ರೈಸ್ ಅಂತ ತುಂಬ ಜನಕ್ಕೆ ಗೊತ್ತಾಗಿರಬಹುದು. ನನ್ನ ಫಾಲೋವರ್ಸ್ ತುಂಬ ಜನಕ್ಕೆ ಗೊತ್ತಾಗಿರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಏನಪ್ಪ ಅಂತ ಹೇಳಿದರೆ, ನನ್ನ ತಮ್ಮನ ಬಹಳ ದಿನಗಳ ಕನಸು ನನಸಾಗೋ ದಿನ. ಅವನು ತುಂಬ ದಿನಗಳಿಂದ ಅಂದ್ಕೊಂಡಿದ್ದ ನಾವು ಒಂದು ಕಾರ್ನ ತೆಗೆದುಕೊಳ್ಬೇಕು ಅಂತೇಳಿ. ಹಾಗಾಗಿ ನನ್ನ ಕೂಡ ಕರೆದಿದ್ದರಿಂದ, ಹಾಗೆ ಒಂದು ಸಂಡೇ ಇಟ್ಕೋ ಅಂತ ಹೇಳಿದ್ರಿಂದ ಅವನಿಗೂ ರಜಾ ಇರಲ್ಲ, ನಮಗೂ ರಜಾ ಇರಲ್ಲ. ಹಾಗಾಗಿ ಸಾಟರ್ಡೆ ಸಂಡೇ ಆದರೆ ರಜಾ ಇರುತ್ತೆ, ಸಂಡೇ ಆದರೆ ಅಂತ ಹೇಳ್ಬಿಟ್ಟು ಕಾರ್ ಡೆಲಿವರ್ನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಹೊಸ ಕಾರ್ನ ತೆಗೆದುಕೊಳ್ತಾ ಇದ್ದೇನೆ. ಯಾವ ಕಾರು ಏನು ಅಂತೇಳಿ ಮುಂದೆ ನೋಡ್ತಾ ಹೋಗ್ತೀರಾ. ಈಗ ನಾವು ಸದ್ಯಕ್ಕೆ ಅಮ್ಮನ ಮನೆಗೆ ತಲುಪ್ತಾ ಇದ್ದೀವಿ. ಸಾಟರ್ಡೆ ನೈಟ್ ಹೊರಟಿದ್ದು ನಾವು. ಅವನು ಕೂಡ ಇನ್ನೂ ಬಂದಿರಲಿಲ್ಲ. ಅವರು ಮಿಡ್ ನೈಟಲ್ಲಿ ಬಂದರು ಬೆಂಗಳೂರಿಂದ. ಅವರು ಕೂಡ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು, ಹಾಗೆ ನಮ್ಮ ಗಾಡಿ ಅವನ ಕಾರಿಗೆ ದೊಡ್ಡ ದೊಡ್ಡ ಹೂವಿನ ಹಾರ ಎಲ್ಲ ತೆಗೆದುಕೊಂಡು ಬಂದಿದ್ದ. ಊರನ್ನ ತಲುಪೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಆಗಿತ್ತು. ಅಮ್ಮ ಬಿಸಿ ಬಿಸಿಯಾಗಿ ಫಿಲ್ಟರ್ ಕಾಫಿನ ಮಾಡಿಕೊಟ್ರು. ಸೊ ಫಿಲ್ಟರ್ ಕಾಫಿನ ಕುಡಿದ್ವಿ. ಎಲ್ಲಿಗೆ ಬಂದ್ರಿ? ನಾವು ಎಷ್ಟೇ ಹೇಗೆ ಅಡುಗೆ ಮಾಡಿದ್ರು ಅಮ್ಮನ ಕೈ ರುಚಿ ಅಂತ ಒಂದಿರುತ್ತೆ. ಅಮ್ಮನ ರೆಸಿಪೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಅವ್ರು ಮಾಡೋಂಥ ಕಾಫಿ ಆಗಿರ್ಬೋದು, ಹೋಳಿಗೆಗಳಾಗಿರ್ಬೋದು. ನೋಡಿ, ನಾವು ಬರೋ ಹೊತ್ತಿಗೆ ಆಲ್ರೆಡಿ ಹೋಳಿಗೆ, ಸಾಂಬಾರು, ಕೋಸಂಬರಿ, ಪಲ್ಯ, ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಅಪ್ಪಾಜಿ ಹೊಲದಲ್ಲಿ ಬೆಳೆದಿರೋ ಅಂತಹ ಜೋಳ ನೋಡ್ಬೋದು. ಇದು ಸುಟ್ಕೊಳ್ತಿದ್ರು ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ತಮ್ಮಂದರು ಕೂಡ ಬಂದರು. ಅವರು ಸ್ವಲ್ಪ ಲೇಟ್ ಆಯಿತು, ಮಿಡ್ ನೈಟ್ ಆಯಿತು ಬರೋ ಅಷ್ಟೊತ್ತಿಗೆ. 11:30 12 ಆಯಿತು. ನಾವು ಕೂಡ ಬೇಗ ಊಟ ಮಾಡೋಣ, ಅಷ್ಟೋ ತನಕ ಕಾಯೋದು ಬೇಡ ಅಂತ ಹೇಳ್ಬಿಟ್ಟು ಬೇಗ ನಾವು ಕೂಡ ಊಟ ಮುಗಿಸ್ಕೊಂಡು, ಬಿಸಿ ಬಿಸಿ ಹೋಳಿಗೆ ರಾತ್ರಿ ಊಟ ಭರ್ಜರಿಯಾಗಿತ್ತು. ಇನ್ನು ನೆಕ್ಸ್ಟ್ ಡೇ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ತಮ್ಮ ಮತ್ತು ಅಪ್ಪಾಜಿ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಈಗ ನಾವು ರೆಡಿಯಾಗಿ ಹೋಗ್ತಿದ್ದೀವಿ. ನಂದಿತಾ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಹಾಗೆ ನಂದಿತಾ ಎಲ್ಲ ರಾತ್ರಿ ಬಂದರು. ರಾತ್ರಿ 11-12 ಆಗಿತ್ತು ಬಂದಾಗ. ಬೆಂಗಳೂರಿಂದ ಬಂದರು. ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಶೋರೂಮಿಗೆ. ಚಿಕ್ಕಮಗಳೂರಿನ ಬೈಪಾಸ್ ರಸ್ತೆಯಲ್ಲಿರುವ ಶೋರೂಮು. ಬನ್ನಿ ಹೋಗೋಣ. ಅಪ್ಪಾಜಿ ಆಲ್ರೆಡಿ ನಾವು ಹೇಳೋದಕ್ಕಿಂತ ಮುಂಚೆನೇ ಅವರು ನಮ್ಮ ಗಾಡಿನೂ ಕೂಡ ಎಲ್ಲ ಓಡಿಸ್ಬಿಟ್ಟು ಕ್ಲೀನ್ ಮಾಡಿ ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು, 2 ಗಾಡಿಗೂ ತಂದಿದ್ದ. ಅವನು ಹೀಗೆ ತೆಗೆದುಕೊಳ್ಳೋ ಅಂಥ ಹೊಸ ಕಾರ್ಗೆ, ಹಾಗೆ ನಮ್ಮ ಗಾಡಿಗೂ ಕೂಡ ಹೂವಿನ ಹಾರಗಳನ್ನ ತಂದಿದ್ದ ಅಂತ ಹೇಳಿದೆ. ಅಪ್ಪಾಜಿ ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು ಈಗ ನಾವು ರೆಡಿಯಾಗಿ ಶೋರೂಮ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಮತ್ತೆ ಪೂಜೆ ಮಾಡಿಸಿದ್ದೆ. ಸಾಕ್ಷು ಆಯ್ ಮಾಡು. ಸಾಕ್ಷಿ ಇನ್ನು ಮೂಡಿ ಹಿಂದಕ್ಕೆ ಬಾ, ಗಾಡಿ ತೆಗಿತಾರೆ ಸಾಕ್ಷಿಮ್ಮ. ನೋಡಿ, ಅರ್ಧಂಬರ್ಧ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ ಎಬ್ಸಿದ್ವಿ, ಬೇಗ ಎಬ್ಸಿ ರೆಡಿ ಆಗು ಅಂತ ಹೇಳಿದ್ವಿ. ಎದ್ದೇಳಿಲ್ಲ. ರಾತ್ರಿ ಬೇರೆ ಲೇಟಾಗಿ ಬಂದರೆ, ಹಾಗಾಗಿ ಸಾಕ್ಷಿ ತಡಿ. ಈಗ ರೆಡಿಯಾಗಿ ಹೊರಡ್ತಾ ಇದ್ವಿ. ಅಮ್ಮ ಬೀಗ ಹಾಕ್ಬೇಕಾಗ್ತದೆ. ಸರಿ ಬನ್ನಿ. ಸಂಡೇ ಆಗಿದ್ದರಿಂದ ಶೋರೂಮ್ ಕೂಡ ರಜಾ ಇತ್ತು. ಆ್ಯಕ್ಚುಲಿ ನಾವು ಹೀಗೆ ಬರ್ತೀವಿ, ನಮಗೆ ಬೇಕು ಸಂಡೇ, ನಮಗೂ ರಜಾ ಇರಲ್ಲ ಅಂತ ಹೇಳಿದಾಗ ಅವರು ಬೇಗನೆ ಕೊಟ್ಟು ಹೋಗ್ತೀವಿ ಅಂತ ಹೇಳಿದ್ರಿಂದ ಬೇಗನೆ ಹೋಗಬೇಕಾಯ್ತು. 8 ಗಂಟೆ ಒಳಗೇ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಬೇಗ ರೆಡಿಯಾಗಿ ಬೇಗ ಹೋಗ್ತಾ ಇದ್ದೀವಿ. ಹಾಗೆ ಅವರು ಕೂಡ ನನ್ನ ತಮ್ಮ ಹಾಗೆ ತಮ್ಮನ ಫ್ರೆಂಡ್ಸ್ ಎಲ್ಲ ಬೇಗ ಹೋಗಿದ್ದಾರೆ. ಈಗ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು ನಮ್ಮದು.
ಅಮ್ಮನ ಮನೆಗೆ ಬಂದಾಗ ಏನಪ್ಪ ಅಂದರೆ ಅದರಲ್ಲೂ ಈ ಜಾಗಗಳನ್ನೆಲ್ಲ ನೋಡಿದಾಗ ನಾವು ಡೈಲಿ ಓಡಾಡ್ತಿದ್ದಂತಹ ಜಾಗಗಳು 10 ರಿಂದ 12 ವರ್ಷ ಈ ಜಾಗಗಳಲ್ಲಿ ಡೈಲಿ ಅಂದರೆ ನಾವು ನಮ್ಮೂರಿಂದ ಕಾಲೇಜ್ಗೆ ಹೈಸ್ಕೂಲಿಂದನೂ 8th ಡಿಗ್ರಿವರೆಗೂ ಕೂಡ ನಾವು ಅಪ್ ಆ್ಯಂಡ್ ಡೌನ್ ಮಾಡಿದ್ದೀವಿ ಬಸ್ನಲ್ಲಿ. ಈ ಜಾಗಗಳೆಲ್ಲ ನಮ್ಗೆ ಹಿಂದಿನ ನೆನಪುಗಳನ್ನ ತರಿಸುತ್ತೆ. ಹಾಗೆ ನಮ್ಮ ಊರಿಂದ ಚಿಕ್ಕಮಗಳೂರಿಗೆ 20 ನಿಮಿಷ ಅಂದರೆ 25 ಮಿನಿಟ್ಸಲ್ಲೆಲ್ಲ ಹೋಗ್ಬಿಡ್ತೀವಿ. ಸಚ್ಚಿ ಮತ್ತು ನನ್ನ ತಮ್ಮ ಹಾಗೆ ಅಪ್ಪಾಜಿ ಎಲ್ಲ ಬೇಗನೆ ಹೋಗಿದ್ದರು. ನಾವು ಕೂಡ ಬೇಗ ಬಂದ್ವಿ. ಯಾಕೆಂದರೆ ಅವತ್ತು ಸಂಡೇ ಇತ್ತು. ಹಾಗೆ ಬೇಗನೆ ಕೊಡ್ತೀವಿ ಗಾಡಿನ ಅಂತ ಹೇಳಿದ್ರಿಂದ, ಬೇಗ ಡೆಲಿವರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿಂದ ನಾವು ಕೂಡ ಬೇಗ ಬರಬೇಕಾಯ್ತು ಅಷ್ಟೇ. ಹಾಗೆ ಬನ್ನಿ, ಯಾವ ಕಾರು ಏನು ಅಂತೇಳಿ ನಿಮಗೂ ಕೂಡ ತಿಳಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಎಲ್ರಿಗೂ ಖುಷಿ. ಯಾಕಪ್ಪ ಅಂತೇಳಿದ್ರೆ ಬಹಳ ದಿನಗಳಿಂದ ಅವನು ಕಂಡ ಕನಸು ಒಂದು ಕಾರ್ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅದು ಹೊಸ ಗಾಡಿನೇ ತೆಗೆದುಕೋಬೇಕು, ಶೋರೂಮ್ ಗಾಡಿನೇ ತೆಗೆದುಕೋಬೇಕು ಅನ್ನೋದು ಒಂದು ದೊಡ್ಡ ಕನಸು. ಹೌದು, ಆ ಕನಸು ಇವತ್ತು ನೆರವೇರ್ತಾ ಇದೆ. ಎಲ್ರಿಗೂ ಸಂತೋಷ. ಅವನಿಗಷ್ಟೇ ಅಲ್ಲ, ಅವನ್ನ 2ರಷ್ಟು ನನಗೆ ಸಂತೋಷ. ಅಪ್ಪಾಜಿ ಅಮ್ಮಂಗೆ ತುಂಬ ಸಂತೋಷ. ಈಗ ಕಾರು ರಿವೀಲ್ಗೆ ರೆಡಿಯಾಗಿ ನಿಂತಿದೆ. ಎಲ್ಲರೂ ಕೂಡ ಬಂದಿದ್ವಿ. ನಮ್ಮ ಅಣ್ಣ ಅಂದರೆ ನಮ್ಮ ಚಿಕ್ಕಪ್ಪನ ಮಗ ರಘು ಅಂಥೇಳಿ, ಹಾಗೆ ಶಿವು ಅಂಥೇಳಿ ನಮ್ಮ ತಮ್ಮನ ಫ್ರೆಂಡು, ಹಾಗೆ ಚಿಕ್ಕಮ್ಮ, ನಂದಿತಾ, ನಾನು, ಮನೆಯವರು, ಮಕ್ಕಳು ಅಷ್ಟ್ರೂ ಕೂಡ ಎಲ್ಲರೂ ಕೂಡ ಇದ್ವಿ. ಅಲ್ಲಿರೋ ಕೆಲವೊಂದಷ್ಟು ಪ್ರೋಸೆಸ್ನ ಅವನು ಕೂಡ ಮಾಡ್ತಾ ಹೋದ. ಅಂದರೆ ಸಿಗ್ನೇಚರ್ಗಳಿತ್ತು, ಕೆಲವೊಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾಯಿದ್ರು. ಅದನ್ನೆಲ್ಲ ಕೂಡ ಕೇಳಿಸ್ಕೊಂಡು ಅಲ್ಲೇನಿದೆ ಪ್ರೋಸೆಸ್ಸು ಅಷ್ಟನ್ನು ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡ. ಆ ಪ್ರೋಸೆಸ್ ಎಲ್ಲ ಮುಗಿಸಿದ ನಂತರ ಇಲ್ಲಿ ಕಾರ್ ಕೂಡ ರಿವೀಲ್ಗೆ ರೆಡಿಯಾಗಿ ನಿಂತಿದೆ. ನೋಡ್ಬೋದು, ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ. ಇದು ಟಾಟಾ ರವರ ನೆಕ್ಸಾನ್ ಗಾಡಿ, 5 ಸೀಟರ್ದು, ಹಾಗೆ ವಿತ್ ಸನ್ರೂಫನ್ನು ಒಳಗೊಂಡಿರುವಂತಹ ಗಾಡಿ. ಒಳಗಡೆ ತುಂಬ ಸ್ಪೇಷಿಯಸ್ ಆಗಿ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಗಾಡಿ, ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಎಲ್ರಿಗೂ ಖುಷಿ ಆಯಿತು. ಅವನ ಈ ಒಂದು ತುಂಬ ದಿನಗಳ ಕನಸು ಏನಿತ್ತಲ್ಲ, ಅದು ನನಸಾಗಿದೆ ಇವತ್ತು. ನೋಡ್ತಾ ಹೋಗಿ. ಆಲ್ ದ ಬೆಸ್ಟ್ ತಮ್ಮಯ್ಯ. ಅದಾದ ನಂತರ ನಾವು ಗಾಡಿಗೆ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ವಿ. ಅಲ್ಲೇ ಒಂದು ಚಿಕ್ಕ ಗಣೇಶನ ಇಟ್ಬಿಟ್ಟು ಇದು ಕೂಡ ಒಂದು ಗಣಪತಿಗೆ ಮತ್ತು ಕಾರ್ಗೆ ಅಕ್ಷತೆನ ಹಾಕಿಬಿಟ್ಟು ಅಮ್ಮ ಮನೆಯಿಂದ ಎಲ್ಲರೂ ತೊಗೊಂಡು ಬಂದಿದ್ದು. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ಸಿಹಿನ ಹಂಚಿಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಅಕ್ಷತೆನ ಹಾಕಿದ್ವಿ. ಅದಾದಮೇಲೆ ಮತ್ತೊಮ್ಮೆ ನಮ್ಮ ಮನೆ ದೇವ್ರಿಗೂ ಕೂಡ ಅಲ್ಲಿ ಹೋದ್ವಿ. ಇದಾದ ನಂತರ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗಬೇಕು. ಕಡೂರು ಹತ್ರ ಇರುವಂತಹ ಎಕ್ಟಿ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವರು. ನಮ್ಮ ಮನೆ ದೇವರ ಮೂಲ ಸ್ಥಾನ ಆಂಧ್ರದ ಶ್ರೀಶೈಲ. ಇಲ್ಲಿ ನಾವು ಕಡೂರು ಹತ್ರ ಇರುವಂತಹ ಯಗಡಿ ಮಲ್ಲಿಕಾರ್ಜುನ ಸ್ವಾಮಿಗೆ ನಾವು ನೋಡ್ಕೊಳ್ಳೋದು. ಮತ್ತೊಮ್ಮೆ ಎಲ್ಲರೂ ಕೂಡ ಅವನಿಗೆ ಶುಭಾಶಯ ತಿಳಿಸಿ ವಿಶ್ ಮಾಡಿದ್ವಿ. ಇದೆಲ್ಲ
ಎಲ್ಲ ಮುಗಿದ ನಂತರ ಮುಗಿಯೋ ಅಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಡ್ತು. ಆಲ್ರೆಡಿ ಎಲ್ಲರೂ ಬೇಗ ಇದ್ದಿದ್ದರಿಂದ ಹೊಟ್ಟೆ ಹಶ್ವಾಗಿ ಹೋಗ್ಬಿಟ್ಟಿತ್ತು. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಂದೇವ್ರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಹಾಗಾಗಿ ಬ್ರೇಕ್ಫಾಸ್ಟ್ನ ಇಲ್ಲೇ ಚಿಕ್ಕಮಂಗ್ಳೂರಲ್ಲೇ ಮುಗಿಸ್ಕೊಂಡ್ವಿ. ಮತ್ತು ಇನ್ನೂ ದೂರ ಆಗುತ್ತೆ, ಕಡೂರಿಂದ ಮುಂದೆ ಇರೋದು. ಹಾಗೆ ಅವನ ಅಭಿಪ್ರಾಯ ಕೇಳೋಣ ಬನ್ನಿ. ಹೇಗೆ ಅನ್ನಿಸ್ತಿದೆ ಅವನಿಗೆ, ಖುಷಿ ಆಗ್ತಿದೆ, ಹೇಗೆ ಅನ್ನಿಸ್ತಿದೆ ಬನ್ನಿ ಅವನ ಅಭಿಪ್ರಾಯ ಕೇಳೋಣ. ಕಾರೆಲ್ಲ ತೊಗೊಂಡಾಯ್ತು. ಕಾರ್ ರಿವೀಲ್ ಕೂಡ ಮಾಡಿದ್ವಿ, ನೀವು ಕೂಡ ನೋಡಿದ್ರಿ ಯಾವ ಕಾರು ಏನು ಅಂತೇಳಿ, ಟಾಟಾ ನೆಕ್ಸಾನ್. ಹಾಗೆ ಏನು ಅನ್ನಿಸ್ತಾ ಇದೆ ಕೇಳೋಣ ಬನ್ನಿ. ನನ್ನ ತಮ್ಮನ ಕಾರ್ ತಗೊಂಡಿರೋ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಕಾರ್ ತಗೊಳ್ಳೋದು, ಮನೆ ಕಟ್ಟೋದು ಅಂತಂದರೆ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಹಾಗಾಗಿ ಬನ್ನಿ ಕೇಳೋಣ ಹೆಂಗೆ ಅನ್ನಿಸ್ತಿದೆ, ಫೀಲಿಂಗ್ ಹೇಗಿದೆ. ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದ ತಗೋಬೇಕು ಅಂತೇಳಿ. ಬನ್ನಿ ಕೇಳೋಣ, ಹೇಗೆ ಅನ್ನಿಸ್ತಿದ್ಯಪ್ಪ? ಖುಷಿ ಆಗ್ತಾ ಇದೆ. ಯಾರಿಗೆ ಥ್ಯಾಂಕ್ಸ್ ಹೇಳ್ತೀಯಾ? ಮೊದಲು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಅಪ್ಪಾಜಿ ಅಮ್ಮನಿಗೆ. ಯಾಕೆ ಅಂತಂದರೆ ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನೆಕ್ಸ್ಟ್ ಮಂತಿಗೆ, ಬಟ್ ಫೈನಾನ್ಷಿಯಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ, ಅಂದರೆ ನನಗೆ ಆ ಟೈಮಿಗೆ ದುಡ್ಡು ಕರೆಕ್ಟಾಗಿ ಸಿಗಲಿಲ್ಲ. ಆಮೇಲೆ ಅದು ಪ್ರೈಸ್ ಬೇರೆ ವೇರಿಯೇಷನ್ ಆಗುತ್ತೆ, ಅರ್ಜೆಂಟಿಗೆ ಅಮೌಂಟ್ ಬೇರೆ ಬೇಕಿತ್ತು. ಹಂಗಾಗಿ ಅಪ್ಪಾಜಿ ಅಮ್ಮ ಅಟ್ ಪ್ರೆಸೆಂಟ್ ಒನ್ ಡೇಗೆ 2 ಡೇಗೆ 5 lakhs ನನ್ನ ಕಡೆಯಿಂದ ನಾನೇನು ಪ್ರಯತ್ನನೇ ಪಡಲಿಲ್ಲ ಹೇಳಬೇಕು ಅಂತಂದರೆ. ನನ್ನ ಕಡೆಯಿಂದ ನೆಕ್ಸ್ಟ್ ಮಂತಿಗೆ ಅರೇಂಜ್ ಆಗೋದು, ಬಟ್ ಅಪ್ಪಾಜಿ ಅಮ್ಮ 5 lakh rupees ಒನ್ ಡೇನಲ್ಲಿ ಅರೇಂಜ್ ಮಾಡಿದ್ದಾರೆ. ಅದು ನನಗೆ ತುಂಬ ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ. ಒನ್ ಡೇಗೆ ಎಲ್ಲಿ ಆಗುತ್ತೆ ಅನ್ನೋ ಅದು ಒಪ್ಪೇ ಬಿಟ್ಟಿದ್ದೆ. ಅಪ್ಪಾಜಿ ಒಂದೇ ದಿನಕ್ಕೆ ಎಲ್ಲ ಅರೇಂಜ್ ಮಾಡಿದ್ರು. ಅದಕ್ಕೆ ಅಪ್ಪಾಜಿಗೆ ಅಮ್ಮನಿಗೆ ಥ್ಯಾಂಕ್ಸ್ ಆಯಿತು. ಓಕೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್. ಓಕೆ, ಬ್ಲಾಗಿಗೆ ಮುಂದುವರಿತೆ, ನೋಡ್ತಾ ಇರಿ. ಸಮೂಹದ ಗಾಡಿ ನೀವು ಹಿಡ್ಕೋ, ಬಿದ್ಯಾ ಮಗ್ರೆ, ಎಷ್ಟು ಎತ್ತರ ಆಯ್ತದು. ಅಲ್ಲೋಡಲಿ ಎಲ್ಲೂ ಇಟ್ಕೊಳ್ಳೋ, ನೀನೆಲ್ಲ ಹೋಗ್ತಿ, ಬಾರ ಕ್ಲೀನಾಗಿ ಹಿಡ್ಕೊಂಡು ಕುತ್ಕೋ ಅಪ್ಪು. ಅಲ್ಲಿಂದ ನಾವು ಹೊರಟು ಫಸ್ಟಿಗೆ ಮೊದಲನೇಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ತುಂಬಾ ಹಶ್ವಾಗ್ಬಿಟ್ಟಿತ್ತು. ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕಾಗಿ ನಮ್ಮ ಚಿಕ್ಕಮಂಗ್ಳೂರು ಫೇಮಸ್ ಟೌನ್ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು ನಾವು ಚಿಕ್ಕವರಿದ್ದಾಗಿಂದನೂ ಅಲ್ಲೇ ಹೋಗ್ತಿದ್ದಿದ್ದು. ಅಲ್ಲಿ ಇಡ್ಲಿ ವಡ ಹಾಗೆ ಈ ಬೆಣ್ಣೆ ಮಸಾಲೆ ದೋಸೆ ಮಸಾಲೆ ದೋಸೆ ಫೇಮಸ್ಸು. ಇದೇನೇ ಟೌನ್ ಕ್ಯಾಂಟೀನ್ ಅಂತೇಳಿ ನಿಮಗೆ ಫಸ್ಟಿಗೆ ಚಿಕ್ಕಮಂಗ್ಳೂರಲ್ಲಿ ಟಿಫನ್ಗೆ ಅಂತ ತೋರಿಸೋದು ಇದು ಒಂದೇ ಹೋಟ್ಲು, ಫಸ್ಟ್ ಹೆಸರು ಇದಿರುತ್ತೆ. ಅಲ್ಲಿ ಈಗ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಸೆಟ್ ದೋಸೆ ತೊಗೊಂಡೆ. ಇಲ್ಲಿ ನೋಡ್ಬೋದು ಮಸಾಲೆ ದೋಸೆ ಇಲ್ಲಿ ಸ್ವಲ್ಪ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ಕೂಡ. ಹಾಗೆ ಇಡ್ಲಿ ಬೇಕಿದ್ದವರು ಇಡ್ಲಿ, ವಡಾನೂ ಅಷ್ಟೇ, ರವಾ ವಡ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿತಿದ್ರೆ ಹೇಗೆ, ಕಾಫಿ ಅಂತೂ ಸಖತ್ತಾಗಿರುತ್ತೆ. ಬನ್ನಿ ನೀವು ಕೂಡ ಒಮ್ಮೆ ಟೌನ್ ಕ್ಯಾಂಟೀನೆಲ್ಲ ಟೇಸ್ಟ್ ಮಾಡಿ. ಅದಾದ ನಂತರ ನಾವು ಕೂಡ ನಮ್ಮ ಮನೆ ದೇವರು ಯಗಟಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬನ್ನಿ ಒಳಗೆ ಹೋಗೋಣ, ದೇವ್ರ ದರ್ಶನ ಮಾಡಿಕೊಂಡು ಕಾರ್ನು ಕೂಡ ಪೂಜೆ ಮಾಡಿಸ್ಕೊಂಡು ಬರೋಣ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಯಗಟಿಪುರ. ಇದೇನೇ ನೋಡ್ಬೋದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪುಣ್ಯಕ್ಷೇತ್ರ, ಕಡೂರ್ ಹತ್ರ ಬರುವಂಥದ್ದು. ತುಂಬ ದೊಡ್ಡದಾದಂತಹ ವಿಶಾಲವಾಗಿರುವಂತಹ ಅಷ್ಟೇ ಇತಿಹಾಸವನ್ನು ಒಳಗೊಂಡಿರುವಂತಹ ದೇವಾಲಯವೂ ಹೌದು. ಹಾಗೆ ದೇವ್ರ ದರ್ಶನನ ನೀವು ಕೂಡ ಮಾಡಿ. ಹಾಗೆ ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಮಹಾಮಂಗಳಾರತಿನೂ ಕೂಡ ಮಾಡಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ಸುಮಾರು ದೇವ್ರುಗಳಿದ್ದಾವೆ. ಇಲ್ಲಿ ನೋಡ್ಬೋದು ಚೌಡೇಶ್ವರಿ, ಇದರ ನಡೆ ತುಂಬ ಇದೆ ಅಂತ ಹೇಳ್ಬೋದು. ಹಾಗೆ ಹೊಸ್ದಾಗಿ ಹೆಣ್ಮಕ್ಳು ಮದುವೆ ಆದಂಥವ್ರು ಇಲ್ಲಿ ಒಂದು ಬಂದ್ಬಿಟ್ಟು ಏನು ಸೀರೆನ ಅರ್ಪಿಸಿ ಉಡಕ್ಕಿನ ಕೊಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗೆ ಇಲ್ಲಿ ನಮ್ಮ ದೇವರ ಸನ್ನಿಧಿಯಲ್ಲಿ, ನಮ್ಮ ಮನೆ ದೇವರ ಸನ್ನಿಧಿಯಲ್ಲಿ ಕಾರಿಗೆ ಪೂಜೆನ ಮಾಡಿಸ್ತಾ ಇದ್ದೀವಿ. ಪೂಜೆ ಕೂಡ ಮಾಡಿಸ್ಕೊಂಡು ನಾವು ಕೂಡ ಮತ್ತೆ ಮುಂದೆ ಹೊರಟ್ವಿ. ಹಾಗೆ ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ಇರುತ್ತಂತೆ. ಮುಂಚೆ ಎಲ್ಲ ಇರಲಿಲ್ಲ, ಹೀಗೆಲ್ಲ ಮತ್ತೆ ಡೈಲಿ ಕೂಡ ದಿನ ಅನ್ನ ಸಂತರ್ಪಣೆ ಇದೆಯಂತೆ. ಅಲ್ಲೇ ಕೂಡ ನಾವು ಪ್ರಸಾದನೂ ಕೂಡ ತೆಗೆದುಕೊಂಡು ಮತ್ತೆ ಮುಂದೆ ಹೊರಟ್ವಿ.
ಅದಾದ ನಂತರ ನಮ್ಮ ಮನೆ ದೇವ್ರ ದರ್ಶನ ಎಲ್ಲ ಮುಗಿಸಿ ಪೂಜೆ ಮಾಡಿಸಿದ ನಂತರ ಅಲ್ಲೇ ಸಕ್ರೆಪಟ್ಟಣ ಸಮೀಪ ಇರುವ ಕಲ್ಮರಡೇಶ್ವರ ಮಠಕ್ಕೆ ಬಂದ್ವಿ. ಇಲ್ಲೂ ಕೂಡ ನಾವು ತುಂಬ ನಂಬ್ತೀವಿ. ಹಾಗೆ ನಮ್ಮ ಮನೇಲಿ ಏನೇ ಒಂದು ಶುಭ ಕಾರ್ಯ ನಡೆದ್ರು ಈ ದೇವಸ್ಥಾನಕ್ಕೆ ಫಸ್ಟು ಬರ್ತೀವಿ ನಮ್ಮ ಮನೆ ದೇವ್ರು ಆದ ನಂತರ. ಹಾಗೆ ಇಲ್ಲೂ ಕೂಡ ಕಾರ್ಗೆ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀವಿ. ಇಲ್ಲೊಂದು ವಿಶೇಷತೆ ಏನಪ್ಪ ಅಂದರೆ, ಹಿಂದೆ ನೋಡ್ಬೋದು ಸಾಕಷ್ಟು ಬಿಲ್ಪತ್ರೆ ಮರಗಳನ್ನ ನೀವು ನೋಡ್ಬೋದು. ಸುಮಾರು ಮರಗಳನ್ನ ಒಂದು ಒಳಗೊಂಡಿದೆ. ತುಂಬ ಇತಿಹಾಸ ಭರಿತವಾದಂಥ ಒಂದು ಪ್ರದೇಶ ಅಂತಲೇ ಹೇಳ್ಬೋದು. ಅದಾದ ನಂತರ ಅಲ್ಲೆಲ್ಲ ಪೂಜೆ ಮಾಡಿಸಿ ಮನೇಲಿ ಬಂದು ಮತ್ತೊಮ್ಮೆ ಪೂಜೆ ಮಾಡಿ ಎಲ್ರಿಗೂ ಕೂಡ ಸಿಹಿಯನ್ನು ಹಂಚಿ ನಾವು ಕೂಡ ಅವತ್ತೇ ದಾವಣಗೆರೆಗೆ ರಿಟರ್ನ್ ಆಗಬೇಕಿತ್ತು. ನೆಕ್ಸ್ಟ್ ಡೇ ಮತ್ತು ಮಕ್ಕಳಿಗೆಲ್ಲ ಸ್ಕೂಲ್ ಇದ್ದಿದ್ದರಿಂದ ನಾವು ಕೂಡ ಅವತ್ತೇ ವಾಪಸ್ ಬರಬೇಕಾಯಿತು. ರಜಾ ಇದ್ದಿದ್ರೆ ಇನ್ನೊಂದೆರಡು ದಿನ ಇದ್ದು ಬರ್ಬೋದಿತ್ತು, ಆದರೆ ರಜಾ ಇರಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಕೂಡ ಭಾವಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.